ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಹಣವನ್ನ ಅರ್ಥೈಸಿ. ಹಣ ಅಂದ್ರೆ ಏನು? ಹಣ ಅಂದ್ರೆ ಏನು ಮಕ್ಕಳೇ? ನಾವು ಯಾವುದೇ ವಸ್ತುವನ್ನ ಕೊಳ್ಳುವಾಗ ಮತ್ತು ಮಾರುವಾಗ ಒಂದು ವಿನಿಮಯ ಮಾಧ್ಯಮವಾಗಿ ಏನನ್ನ ಬಳಸ್ತೀವಿ ಮಕ್ಕಳೇ? ಹಣವನ್ನ ಬಳಸ್ತೀವಿ ಅಲ್ವಾ? ಸೊ ಹಣ ಅಂತಂದ್ರೆ ಏನು? ಹಣ ಎಂದರೆ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನ ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ವಸ್ತುವೇ ಹಣ. ಓಕೆ, ಸೊ ಹಣ ಅಂತಂದ್ರೇನು? ಮಾನವನ ಒಂದು ಅತ್ಯದ್ಭುತವಾದ ಸಂಶೋಧನೆ ಹಣ ಮಕ್ಕಳೇ. ಅದು ನಿತ್ಯದ ವ್ಯವಹಾರಗಳಲ್ಲಿ ಉಪಯೋಗಿಸಲ್ಪಡುತ್ತಾ ಇದೆ ವಿನಿಮಯ ಮಾಧ್ಯಮವಾಗಿ. ಓಕೆನಾ? ಸರಕು ಸೇವೆಗಳ ಮೌಲ್ಯವನ್ನ ನಿರ್ಣಯ ಮಾಡಿ ಸಂಪತ್ತಿನ ಸಂಗ್ರಹ ಹಾಗೂ ಭವಿಷ್ಯದ ವ್ಯಾಪಾರವನ್ನ ಈ ಹಣವು ಸುಲಭಗೊಳಿಸಿದೆ. ಓಕೆನಾ? ಈ ಹಣವನ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ, ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಂತಂದ್ರೇನು? ಸರಕುಗಳನ್ನ ಕೊಳ್ಳುವಾಗ ನಾವು ಏನನ್ನ ಕೊಡ್ತೀವಿ? ಹಣವನ್ನ ಸಂದಾಯ ಮಾಡ್ತೀವಿ ಅಲ್ವಾ? ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವುದು. ಸಾಲಗಳನ್ನ ಯಾವುದ್ರಲ್ಲಿ ತೀರಿಸ್ತಾರೆ ಮಕ್ಕಳೇ? ಹಣದಲ್ಲಿ ತೀರಿಸ್ತಾರೆ. ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತುವನ್ನ ಹಣ ಅಂತ ಕರೀತಾರೆ. ಓಕೆನಾ? ಸೊ ಮೊದಲು ಹಣದ ಒಂದು ಆವಿಷ್ಕಾರವಾಗುವ ಮೊದಲು ಬಾರ್ಟರ್ ಸಿಸ್ಟಮ್ ಅಂತಂದ್ರೆ ವಿನಿಮಯ ಪದ್ಧತಿ ಇತ್ತು. ವಸ್ತುವಿಗೆ ವಸ್ತುವನ್ನ ವಿನಿಮಯ ಮಾಡಿಕೊಳ್ಳುವುದು. ಈಗ ಹಣವು ಈ ಒಂದು ಕಾರ್ಯವನ್ನ ಅತ್ಯಂತ ಸುಲಭಗೊಳಿಸಿದೆ ಮತ್ತು ನೀವು ಈಸಿಯಾಗಿ ಹಣವನ್ನ ಪಾವತಿ ಮಾಡಿ ಯಾವುದೇ ವಸ್ತುವನ್ನ, ಸೇವೆಯನ್ನ ಅಥವಾ ಆಸ್ತಿ ಪಾಸ್ತಿಯನ್ನು ಏನನ್ನಾದ್ರೂ ಕೂಡ ಖರೀದಿ ಮಾಡಬಹುದು. ವಸ್ತುಗಳ ಮೌಲ್ಯವನ್ನ ಇದು ನಿರ್ಧರಿಸುತ್ತೆ. ವಸ್ತುಗಳ ಮೌಲ್ಯವನ್ನ ನಿರ್ಣಯ ಮಾಡತ್ತೆ ಹಣ. ಓಕೆ, ಸೊ ಈಗ ಒಂದು ವಸ್ತುಗೆ ₹1 ಇದ್ರೆ ಅದರ ಮೌಲ್ಯ ₹1. ವಸ್ತುವಿನ ಮೌಲ್ಯ ₹25, ₹50 ಅಂತ ನಾವು ನಿರ್ಣಯ ಮಾಡ್ತೀವಿ. ಸೊ ಹೇಗೆ? ಹಣದ ರೂಪದಲ್ಲಿ ನಿರ್ಣಯ ಮಾಡ್ತೀವಿ. ಸಂಪತ್ತಿನ ಸಂಗ್ರಹಕ್ಕೆ ಇದು ಸಹಕಾರಿಯಾಗಿದೆ. ಓಕೆನಾ? ಸೊ ಅದೇ ರೀತಿಯಾಗಿ ಸರಕು ಸೇವೆಗಳ ಮೌಲ್ಯ ನಿರ್ಣಯ ಮಾಡುವಲ್ಲಿ, ಸಂಪತ್ತಿನ ಸಂಗ್ರಹದಲ್ಲಿ ಹಾಗೂ ಭವಿಷ್ಯದ ವ್ಯಾಪಾರವನ್ನ ಸರಳಗೊಳಿಸುತ್ತೆ. ಓಕೆ, ಭವಿಷ್ಯದ ವ್ಯಾಪಾರವನ್ನ ಸರಳಗೊಳಿಸುವಲ್ಲಿ ಹಣದ ಪಾತ್ರ ಅತ್ಯಂತ ಮಹತ್ವವಾಗಿದೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.